ಹಲೋ ಮಕ್ಕಳೇ, ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ನಾವಿವತ್ತು ಪಕ್ಷಿಧಾಮಕ್ಕೆ ಬಂದಿದ್ದೀವಿ. ಈ ಪಕ್ಷಿಧಾಮದಲ್ಲಿ ಯಾವ್ಯಾವ ಹಕ್ಕಿಗಳಿದೆ, ಅವುಗಳ ಹೆಸರನ್ನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕಲ್ತ್ಕೊಳ್ಳೋಣ. ಬನ್ನಿ, ಬೇಗ ನೋಡ್ಕೊಂಡು ಬರೋಣ. ಮಕ್ಕಳೇ, ನಮ್ಮ ಮೊದಲನೇ ಪಕ್ಷಿ ಬಂದು ರಾಜಹಂಸ. ಇಂಗ್ಲೀಷ್ನಲ್ಲಿ ಇದಕ್ಕೆ ಫ್ಲಮಿಂಗೋ ಅಂತ ಹೇಳ್ತಾರೆ. ನಿಮಗೆ ರಾಜಹಂಸಗಳು ಈ ಗುಲಾಬಿ ಬಣ್ಣ ಏನಕ್ಕಿರತ್ತೆ ಅಂತ ಗೊತ್ತಿದೆಯಾ? ಏನಕ್ಕೆ ಅಂದರೆ, ಈ ರಾಜಹಂಸಗಳು ತಿನ್ನೋ ಆಲ್ಗೆ, ಶ್ರಿಂಪ್ ಮತ್ತು ಮೀನುಗಳಲ್ಲಿ ಕೆರಟನಾಯ್ಡ್ ಅನ್ನೋ ಒಂದು ಪಿಗ್ಮೆಂಟ್ ಇದೆ. ಆ ಕೆರಟನಾಯ್ಡಿಂದನೇ ಈ ರಾಜಹಂಸಗಳಿಗೆ ಗುಲಾಬಿ ಬಣ್ಣ ಬರುತ್ತೆ. ಅಬ್ಬಾ, ಎಷ್ಟು ಅಂದವಾದ ಗಿಳಿಗಳು ಕೂತಿವೆ ನೋಡಿ. ಇವಕ್ಕೆ ಇಂಗ್ಲಿಷ್ನಲ್ಲಿ ಪ್ಯಾರೆಟ್ಸ್ ಅಂತ ಹೇಳ್ತಾರೆ. ಗಿಳಿಗಳು ತಮ್ಮ ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿರುವಂಥ ಪಕ್ಷಿ. ಇವುಗಳು ಕಲರ್ಸ್, ಶೇಪ್ಸ್ನ ಐಡೆಂಟಿಫೈ ಮಾಡಬಹುದು ಮತ್ತು ಇವುಗಳಿಗೆ ಮಾತಾಡೋಕ್ಕೂ ಕೂಡ ಬರುತ್ತೆ. ಹಾಗೆ ಬೇರೆಯವರು ಮಾತಾಡಿದ್ದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಸಹ ಆಗತ್ತೆ. ವಾವ್ ಮಕ್ಕಳೇ, ಅಲ್ಲಿ ನೋಡಿ, ಆ ನವಿಲು ಗರಿ ಬಿಚ್ಚಿ ನೃತ್ಯ ಮಾಡುತ್ತದೆ. ಇದಕ್ಕೆ ಇಂಗ್ಲಿಷ್ನಲ್ಲಿ ನಾವು ಪಿಕಾಕ್ ಅಂತ ಹೇಳ್ತೀವಿ. ನವಿಲುಗಳು ಭಾರತದ ರಾಷ್ಟ್ರೀಯ ಪಕ್ಷಿ. ನವಿಲುಗಳು ಭಾರತದಲ್ಲಿ ಸೌಂದರ್ಯ ಮತ್ತು ಸೊಬಗಿನ ಸಂಕೇತವಾಗಿದೆ. ಇದು ಮಿಂಚುಳ್ಳಿ, ಇಂಗ್ಲಿಷ್ನಲ್ಲಿ ಕಿಂಗ್ ಫಿಶರ್. ಈ ಮಿಂಚುಳ್ಳಿಗಳು ವಾಟರ್ ಕ್ವಾಲಿಟಿ ಎಕ್ಸ್ಪರ್ಟ್ಸ್. ಆದ್ದರಿಂದ ಅವುಗಳನ್ನು ನೀವು ಒಂದು ಪ್ರದೇಶದಲ್ಲಿ ನೋಡಿದ್ರೆ ಅಲ್ಲಿ ಸುತ್ತಮುತ್ತಲಿನ ನೀರಿನ ಗುಣಮಟ್ಟ ತುಂಬ ಆರೋಗ್ಯಕರವಾಗಿದೆ ಅಂತ ನಿಮಗೆ ಗೊತ್ತಾಗತ್ತೆ. ಇದು ಜಗತ್ತಿನ ಅತಿ ದೊಡ್ಡ ಪಕ್ಷಿ. ಇದು ಉಷ್ಟ್ರ ಪಕ್ಷಿ. ಇಂಗ್ಲಿಷ್ನಲ್ಲಿ ನಾವು ಇದಕ್ಕೆ ಆಸ್ಟ್ರಿಚ್ ಅಂತ ಹೇಳ್ತೀವಿ. ಉಷ್ಟ್ರ ಪಕ್ಷಿಗಳನ್ನು ಕಂಡ್ರೆ ಸಿಂಹಗಳಿಗೂ ಭಯ. ಯಾಕಂದ್ರೆ ಉಷ್ಟ್ರ ಪಕ್ಷಿಗಳು ಕೊಡೋ ಪವರ್ಫುಲ್ ಕಿಕ್ಸಿಂದ ಸಿಂಹಗಳಿಗೂ ಕೆಲವು ಸರಿ ಗಂಭೀರ ಗಾಯ ಆಗ್ಬಿಡತ್ತೆ. ಇದು ರಣಹದ್ದು, ಇಂಗ್ಲಿಷ್ನಲ್ಲಿ ವಲ್ಚರ್. ರಣಹದ್ದುಗಳಿಗೆ ತುಂಬಾ ತೀಕ್ಷ್ಣವಾದ ದೃಷ್ಟಿ ಇರತ್ತೆ. ಇದು ಅವುಗಳಿಗೆ ಆಹಾರವನ್ನ ತುಂಬಾ ದೂರದಿಂದ, ಅಂದ್ರೆ 6 ಕಿಲೋಮೀಟರ್ ದೂರದಿಂದಾನೇ ಗುರುತಿಸೋಕೆ ಸಹಾಯ ಮಾಡಿಕೊಡುತ್ತೆ. ರಣಹದ್ದುಗಳು ಸತ್ತ ಪ್ರಾಣಿಗಳನ್ನ ತಿನ್ನೋ ಮೂಲಕ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಇದು ರೋಗಗಳ ಹರಡುವಿಕೆಯನ್ನು ತಡೆಯಲು ಸಹಾಯ ಮಾಡುತ್ತೆ. ನೋಡಿ ಮಕ್ಕಳೇ, ಅದು ಕೊಕ್ಕರೆ. ಇಂಗ್ಲಿಷ್ನಲ್ಲಿ ಅದಕ್ಕೆ ಸ್ಟಾರ್ಕ್ ಅಂತ ಹೇಳ್ತೀವಿ. ಕೊಕ್ಕರೆಗಳಿಗೆ ಉದ್ದವಾದ ಕಾಲುಗಳು ಮತ್ತು ಕೊಕ್ಕು ಇರುತ್ತೆ. ಈ ಉದ್ದವಾದ ಕೊಕ್ಕು ಆಳವಿಲ್ಲದೆ ಇರೋ ನೀರಿನಲ್ಲಿ ಆ ಕೊಕ್ಕರೆಗಳಿಗೆ ಮೀನುಗಳನ್ನು ಹಿಡಿಯೋಕೆ ಸಹಾಯ ಮಾಡುತ್ತೆ. ಈ ಹಕ್ಕಿ ರಾತ್ರಿ ಪೂರ್ತಿ ಎಚ್ಚರವಾಗಿರತ್ತೆ. ಇದು ಗೂಬೆ. ಇಂಗ್ಲಿಷ್ನಲ್ಲಿ ಇದಕ್ಕೆ ಔಲ್ ಅಂತ ಹೇಳ್ತೀವಿ. ಗೂಬೆಗಳು ತಮ್ಮ ತಲೆನ 270 ಡಿಗ್ರಿಗಳಷ್ಟು ತಿರುಗಿಸಬಲ್ಲವು. ಗೂಬೆಗಳು ದೂರದೃಷ್ಟಿಯನ್ನ ಹೊಂದಿವೆ. ಅಂದ್ರೆ ಅವು ತಮ್ಮ ಕಣ್ಣುಗಳಿಗೆ ಹತ್ತಿರವಿರುವ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡೋಕೆ ಸಾಧ್ಯ ಇಲ್ಲ. ಈ ಹಕ್ಕಿಗೆ ನೀರಿನಲ್ಲಿ ಈಜಾಡೋದು ಅಂದ್ರೆ ತುಂಬಾನೇ ಇಷ್ಟ. ಇದು ಬಾತುಕೋಳಿ. ಇಂಗ್ಲಿಷ್ನಲ್ಲಿ ಇದಕ್ಕೆ ಡಕ್ ಅಂತ ಕರಿತೀವಿ. ಮಕ್ಕಳೇ, ಬಾತುಕೋಳಿಗಳ ರೆಕ್ಕೆಗಳು ವಾಟರ್ ಪ್ರೂಫ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಿತ್ತಾ? ಅಂದ್ರೆ ಅವುಗಳು ಸದಾ ಕಾಲ ನೀರಿನಲ್ಲಿ ಇದ್ರೂ ಕೂಡ ಅದರ ರೆಕ್ಕೆಗಳು ಒಂದು ಚೂರು ಒದ್ದೆ ಆಗಲ್ಲ. ಈ ಹಕ್ಕಿ ಕಪ್ಪು ಬಣ್ಣದಾಗಿರತ್ತೆ. ಯಾವ್ದು ಹೇಳಿ ನೋಡೋಣ? ಇದು ಕಾಗೆ. ಇಂಗ್ಲಿಷ್ನಲ್ಲಿ ಇದಕ್ಕೆ ಕ್ರೋ ಅಂತ ಕರೀತಾರೆ. ಕಾಗೆಗಳು ಸೂಪರ್ ಸ್ಮಾರ್ಟ್. ಮತ್ತೆ ಮನುಷ್ಯರ ಮುಖಗಳನ್ನ ಸಹ ಈ ಕಾಗೆಗಳು ಗುರುತಿಸಬಲ್ಲವು. ಮಕ್ಕಳೇ, ನಿಮ್ಗೆ ಆ ಶಬ್ದ ಕೇಳಿಸ್ತಾ ಇದೆಯಾ? ಅದು ಮರ ಕುಟುಕ. ಇಂಗ್ಲಿಷ್ನಲ್ಲಿ ವುಡ್ ಪೆಕ್ಕರ್ ಅಂತ ಹೇಳ್ತೀವಿ. ವುಡ್ ಪೆಕ್ಕರ್ಸು ಇಕೋಸಿಸ್ಟಮ್ನಲ್ಲಿ ಒಂದು ದೊಡ್ಡ ಪಾತ್ರ ವಹಿಸುತ್ತೆ. ಯಾಕಂದ್ರೆ ಈ ಮರ ಕುಟುಕಗಳು ಗೂಡು ಮಾಡಿ ಅವು ಗೂಡು ಬಿಟ್ಟು ಹೋದ್ಮೇಲೆ ಇತರ ಪ್ರಾಣಿಗಳು ಆ ಗೂಡನ್ನ ತಮ್ಮ ಮನೆಯಾಗಿ ಮಾಡಿಕೊಳ್ಳುತ್ತೆ.
ನಿಮಗಿದ್ ಗೊತ್ತಾ ಮಕ್ಕಳೇ, ಆಸ್ಟ್ರೇಲಿಯಾ ಖಂಡದಲ್ಲಿ ಒಂದು ಮರ ಕುಟ್ಕಾನೂ ಇಲ್ಲ. ಈ ಹಕ್ಕಿ ನಗರಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಇದು ಪಾರಿವಾಳ. ಇಂಗ್ಲಿಷ್ನಲ್ಲಿ ಇದಕ್ಕೆ ಪಿಜನ್ ಅಂತ ಹೇಳ್ತೀವಿ. ಪಾರಿವಾಳಗಳು ಬಹಳ ದೂರದಿಂದಲೇ ಮನೆಗೆ ಹೋಗುವ ದಾರಿಯನ್ನ ಕಂಡುಕೊಳ್ಳಬಹುದು. ಈ ಹಕ್ಕಿ ಮಧುರವಾದ ಮಧುರ ಹಾಡನ್ನ ಹಾಡುತ್ತೆ. ಇದು ಕೋಗಿಲೆ. ಇಂಗ್ಲಿಷ್ನಲ್ಲಿ ನಾವು ಇದಕ್ಕೆ ಕುಕ್ಕು ಅಂತ ಕರಿತೀವಿ. ಕೋಗಿಲೆಗಳು ತಮ್ಮ ಸುಂದರವಾದ ಹಾಡುಗಳಿಗೆ ಹೆಸರುವಾಸಿಯಾಗಿದ್ರೂ ಕೂಡ ಇವು ಸೋಂಬೇರಿಗಳು. ಕೆಲವೊಮ್ಮೆ ಇತರ ಪಕ್ಷಿಗಳ ಗೂಡುಗಳಲ್ಲಿ ಮೊಟ್ಟೆಗಳನ್ನ ಇಡುತ್ತೆ. ಈ ಹಕ್ಕಿ ವೇಗವಾಗಿ ಬೇಟೆಯಾಡುವ ಹಕ್ಕಿ. ಇದು ಗಿಡುಗ. ಇಂಗ್ಲಿಷ್ನಲ್ಲಿ ಇದಕ್ಕೆ ಹಾಕ್ ಅಂತ ಹೇಳ್ತೀವಿ. ಗಿಡುಗಗಳು ಅತ್ಯಂತ ಚೂಪಾದ ಉಗುರುಗಳು ಮತ್ತು ಅದ್ಭುತ ದೃಷ್ಟಿಯನ್ನ ಹೊಂದಿವೆ. ಈ ಹಕ್ಕಿನ ನಾವು ಎಕ್ಸ್ಪರ್ಟ್ ಬಿಲ್ಡರ್ ಅಂತಾನೆ ಕರೀಬಹುದು. ಇದು ಗೀಜಗ. ಇಂಗ್ಲಿಷ್ನಲ್ಲಿ ವೀವರ್ ಅಂತ ಕರೀತಾರೆ. ಗೀಜಗ ಹಕ್ಕಿಗಳು ಸುಂದರವಾದ ನೇತಾಡುವ ಗೂಡುಗಳನ್ನ ಮಾಡುತ್ತವೆ. ಈ ಹಕ್ಕಿ ಬೆಳಗ್ಗೆ ನಮ್ಮನ್ನ ಎಪ್ಸತ್ತೆ. ಇದು ಹುಂಜ. ಇಂಗ್ಲಿಷ್ನಲ್ಲಿ ನಾವು ಇದಕ್ಕೆ ರೂಸ್ಟರ್ ಅಂತ ಹೇಳ್ತೀವಿ. ಹುಂಜಗಳು 30 ವಿವಿಧ ಕೋಳಿಗಳನ್ನ ಗುರುತಿಸಬಲ್ಲವು. ಹುಂಜಗಳು ಸ್ವಾಭಾವಿಕವಾಗಿ ತಮ್ಮ ಕೋಳಿಗಳನ್ನ ಅಪಾಯಗಳಿಂದ ರಕ್ಷಿಸುತ್ತವೆ. ಹಾಗೆ ಹಿಂಡಿಗೆ ಅಪಾಯದ ಬಗ್ಗೆ ಎಚ್ಚರಿಕೆ ನೀಡುತ್ತೆ. ಈ ಹಕ್ಕಿ ಸುಂದರವಾದ ಹಾಡುಗಳನ್ನ ಹಾಡುತ್ತೆ. ಇದು ಹಾಡು ಹಕ್ಕಿ. ಇಂಗ್ಲಿಷ್ನಲ್ಲಿ ಇದಕ್ಕೆ ನೈಟಿಂಗೇಲ್ ಅಂತ ಹೇಳ್ತೀವಿ. ಹಾಡು ಹಕ್ಕಿಗಳು 200ಕ್ಕೂ ಹೆಚ್ಚು ವಿಭಿನ್ನ ರಾಗಗಳನ್ನ ಹಾಡಬಲ್ಲವು. ಎತ್ತರಕ್ಕೆ ಹಾರುವ ಆ ಬಲಿಷ್ಠ ಹಕ್ಕಿಯನ್ನ ನೋಡಿ, ಅದು ಹದ್ದು. ಇಂಗ್ಲಿಷ್ನಲ್ಲಿ ಈಗಲ್ ಅಂತ ಕರಿತೀವಿ. ಹದ್ದುಗಳಿಗೆ ಅದ್ಭುತ ದೃಷ್ಟಿ ಇದೆ. ಅವು ಆಕಾಶದಲ್ಲಿ ಇದ್ರೂ ಕೂಡ ಅಷ್ಟು ದೂರದಿಂದಾನೇ ಒಂದು ಸಣ್ಣ ಪ್ರಾಣಿಯನ್ನು ಕೂಡ ಗುರುತಿಸಬಹುದು. ಇದು ಕೋಳಿ. ಇಂಗ್ಲಿಷ್ನಲ್ಲಿ ಹೆನ್ ಅಥವಾ ಚಿಕನ್ ಅಂತ ಕರಿತೀವಿ. ಕೋಳಿಗಳಿಗೆ ಅದ್ಭುತವಾದ ಜ್ಞಾಪಕ ಶಕ್ತಿ ಇದೆ. ಕೋಳಿಗಳು ತಮ್ಮ ಹಿಂಡಿನ ಗೆಳೆಯರ ಮುಖಗಳು ಮತ್ತು ಅವುಗಳನ್ನು ನೋಡಿಕೊಳ್ಳುವ ಮನುಷ್ಯರ ಮುಖಗಳು, ಹಾಗೆ ಹಲವು ವಿಭಿನ್ನ ಮುಖಗಳನ್ನು ಗುರುತಿಸಬಹುದು ಮತ್ತು ನೆನಪಿಟ್ಟುಕೊಳ್ಳಬಹುದು. ಇದು ಬಾವುಲಿ. ಇಂಗ್ಲಿಷಲ್ಲಿ ಬ್ಯಾಟ್. ಬಾವುಲಿಗಳು ಹಕ್ಕಿಗಳ ಗುಂಪಿಗೆ ಸೇರೋದಿಲ್ಲ. ಬದಲಾಗಿ ಇವುಗಳು ಮ್ಯಾಮಲ್ಸ್ ಜಾತಿಗೆ ಸೇರುತ್ತವೆ. ಯಾಕಂದ್ರೆ ಇವುಗಳು ಹಕ್ಕಿಗಳ ರೀತಿ ಮೊಟ್ಟೆಗಳನ್ನ ಇಡೋದಿಲ್ಲ. ಬದಲಾಗಿ ಇವುಗಳು ಮರಿಗಳಿಗೆ ಮನುಷ್ಯರ ರೀತಿ ಜನ್ಮ ನೀಡುತ್ತವೆ. ಹಾಗೆ ಅವುಗಳ ಮರಿಗಳಿಗೆ ಅಮ್ಮ ಬಾವುಲಿಗಳು ಹಾಲನ್ನು ಕೂಡ ಕುಡಿಸುತ್ತವೆ. ಅನೇಕ ಬಾವುಲಿಗಳು ರಾತ್ರಿಯ ಜೀವನ ಶೈಲಿಯನ್ನು ನಡೆಸುತ್ತವೆ. ಅಂದರೆ ಅವು ರಾತ್ರಿಯಲ್ಲಿ ಎಚ್ಚರವಾಗಿರುತ್ತವೆ. ಹಾಗೆ ಹೆಚ್ಚಾಗಿ ಕೀಟಗಳನ್ನು ತಿನ್ನೋದ್ರಿಂದ ಇವು ಕೀಟಗಳ ಸಂಖ್ಯೆಯನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ.